ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ನಡೀತಾ ಇರುವಂತದ್ದು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜಕೀಯ ಮೇಲಾಟ ಕೂಡ ನಡೀತಾ ಇದೆ. ಸೊ ಇದರ ನಡುವೆ ತುಮಕೂರಿನ ನೊಣವಿನಕೆರೆಯಲ್ಲಿರುವಂತಹ ಕಾಡಸಿದ್ದೇಶ್ವರ ಮಠಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬರ್ತಾರೆ ಅನ್ನುವಂಥದ್ದು. ಸೊ ಈಗಾಗಲೇ ಮಠಕ್ಕೆ ಆಗಮಿಸಿರುವಂತಹ ತಿಪ್ಪೂರಿನ ಶಾಸಕರಾಗಿರುವಂತಹ ಷಡಕ್ಷರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಮಠಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದೀರಾ ಸರ್, ಏನ್ ವಿಶೇಷ? ಅಲ್ಲ, ದಿಢೀರ್ ಏನಿಲ್ಲ, ಮಠಕ್ಕೆ ಬರ್ತಾ ಇರ್ತೀನಿ. ಇದೆಲ್ಲ ಸ್ವಲ್ಪ ವಾತಾವರಣ ನೋಡಿದ್ನಲ್ಲ, ಅದರಿಂದ ನೋಡೋಣ, ಮಠಕ್ಕೆ ಹೋಗಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿ ಏನ ವಿಚಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಗೆ ಈಗಾಗಲೇ ಮಾಧ್ಯಮದವರೆಲ್ಲ ನೋಡಿದಿರಿ, ಈಗ ಹೈಕಮಾಂಡ್ ನಿಂದ ತೀರ್ಮಾನ ಆಗಿದೆ ಅವರು ರಾಜೀನಾಮೆ ಕೊಡೋದು ಅಂತ ಮುಖ್ಯಮಂತ್ರಿಗಳು. ಅದಾದ ನಂತರ ಬೆಳವಣಿಗೆ ಏನೇನಾಗ್ತದೆ ಅಂತ ಗಮನಿಸಬೇಕು. ಅದಾದ ನಂತರ ಏನ್ ಆಗತ್ತೆ ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಚನೆ ಕೊಡ್ತಾರೆ. ಆ ಪ್ರಕಾರವಾಗಿ ನಡೀತದೆ. ನಮ್ಮ ಪಕ್ಷದಲ್ಲಿ ಹೈಕಮಾಂಡೇ ಬಹಳ ಮುಖ್ಯ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂತಾರೋ ಅದರ ವ್ಯಾಪ್ತಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಕ್ಕಂಥವ್ರು. ಅದರಿಂದ ಈಗ ಇಲ್ಲಿವರೆಗೂ ಏನು ಗೊತ್ತಾಗಿಲ್ಲ. ಯಾಕೆಂದ್ರೆ ರಾಜೀನಾಮೆ ಕೊಡೋದು ಅಂತ ತೀರ್ಮಾನ ಆಗಿದೆ. ಅವರು ಮುಂಚೆಯಿಂದನೂ ಸಿದ್ದರಾಮಯ್ಯನವರು ಅದನ್ನೇ ಹೇಳ್ತಿದ್ರು. ರಾಹುಲ್ ಗಾಂಧಿ ಅವರು ಯಾವಾಗ ಹೇಳ್ತಾರೋ ಅವಾಗಲೇ ರಾಜೀನಾಮೆ ಕೊಡ್ತಿದ್ದ. ಅವ್ರ ಮಾತಿನಂತೆ ಅವರು ನಡ್ಕೊಂಡಿದ್ದಾರೆ, ನುಡಿದಂತೆನೂ ನಡ್ಕೊಂಡಿದ್ದಾರೆ. ಮತ್ತೆ ಶಿವಕುಮಾರ್ ಅವರು ಬಹಳ ಸಹನೆಯಿಂದ ಬಹಳ ವರ್ಷಗಳಿಂದ ಪಾರ್ಟಿ ಕಟ್ಟಿ ಬೆಳೆಸ್ಕೊಂಡ್ ಬಂದಿದ್ರು. ನಮಗ್ ಗೊತ್ತಿಲ್ಲ, ಮಾತುಕತೆ ಆಗಿದ್ದು ಅಂತಾರೆ, ಅದೆಷ್ಟು ಮಟ್ಟಿಗೆ ಗೊತ್ತಿಲ್ಲ. ಆ ಪ್ರಕಾರವಾಗೇನೆ ಅವ್ರನ್ನ ಒತ್ತಾಯ ಮಾಡ್ತಿದ್ರು. ಆ ಪ್ರಕಾರವಾಗಿ ಇವತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಿದ್ದಾರೆ. ರಾಜೀನಾಮೆ ಅಕ್ಸೆಪ್ಟ್ ಆದ್ಮೇಲೆ ಮುಂದಿನ ಬೆಳವಣಿಗೆ ಹೈಕಮಾಂಡ್ ಏನೇನ್ ನಡೀತು ಅದನ್ನ ಎಲ್ಲ ಅನುಸರಿಸಿ ಹೋಗ್ತೇವೆ ನಾವೆಲ್ಲ. ಇವತ್ತು ರಾಜೀನಾಮೆ ಕೊಡ್ಬೇಕಿತ್ತು ರಾಜ್ಯಪಾಲರು ಇದ್ದಿದ್ರೆ. ಸೊ ರಾಜ್ಯಪಾಲ ಇಲ್ಲದೆ ಇದ್ರು ಕೂಡ ರಾಜೀನಾಮೆಯನ್ನ ಸಲ್ಲಿಸ್ತಾರ? ಸಲ್ಲಿಸ್ತಾರೆ. ಸಲ್ಲಿಸಿದಾಗ ಅವರು ಬಂದ ಮೇಲೆ ರಾಜ್ಯಪಾಲರು ಅದು ನಿಯಮ ಇರ್ತಕ್ಕಂಥದ್ದು, ಅದನ್ನ ಇಟ್ಟು ಇವ್ರಿಗೆ ಕರೆ ಮಾಡ್ತಾರೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ನೀವು ರಾಜೀನಾಮೆಯನ್ನ ಸಲ್ಲಿಸಿದ್ರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕರೀತಾರೆ. ಅವಾಗ ಇಲ್ಲ, ನಾನು ವೈಯಕ್ತಿಕವಾಗಿ ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಇದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಹೇಳ್ತಾರೆ. ಹೇಳ್ದಾದ್ಮಾಗ ಅದನ್ನ ಅನೌನ್ಸ್ ಮಾಡ್ತಾರೆ ರಾಜ್ಯಪಾಲರು. ಈಗ ರಾಜೀನಾಮೆ ಅನೌನ್ಸ್ ಮಾಡಿ ಅವರು ಮುಂದಿನ ನಡವಳಿಕೆ ಅವ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತದೆ, ಮತ್ತೆ ಹೈಕಮಾಂಡ್ ಮೇಲೂ ಆ ನಡವಳಿಕೆ ಮೇಲೆ ಹೋಗ್ತದೆ. ಯಾರು ಸರ್ ಹಾಗಾದ್ರೆ ಮುಂದಿನ ಸಿಎಂ? ಅಲ್ಲಿ ತೀರ್ಮಾನ ಆಗುತ್ತೆ ಹೈಕಮಾಂಡ್ ಅಲ್ಲಿ. ಯಾರ ಹೆಸರು ಓಡ್ತಾ ಇದೆ ಈಗ ಎಂತದ್ದು ಜನಜಗ್ಗಾಗಿದೆ. ಶಿವಕುಮಾರ್ ಆಗ್ತಾರೆ ಅಂತ ಬಹುಶಃ ಹೈಕಮಾಂಡ್ ಅಲ್ಲಿ ಬಹುತೇಕ ಮಾಡ್ಬೋದು ಅವ್ರಿಗೇನೆ. ಮತ್ತೆ ಪರಮೇಶ್ವರ್ ಅವರು ಕೇಳ್ತಿದ್ದಾರೆ. ಬಟ್ CLP ಮೀಟಿಂಗ್ ಕರೆದಾಗ ಏನೇನ್ ಚರ್ಚೆ ಆಗುತ್ತೆ ಅದ್ ನೋಡ್ಬೇಕು. ಅಲ್ಲ, CLP ಮೀಟಿಂಗ್ ಅಲ್ಲಿ ಏನಾದ್ರು ವೋಟಿಂಗ್ ಆದ್ರೂ ನಡೆಯುತ್ತಾ? ಆತರ ಏನೂ ಆಗಲ್ಲ. ತಾವು ಕೂಡ ಹಿರಿಯ ಶಾಸಕರಿದ್ದೀರಾ, ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಾ, ತಮಗೆ ನಿರೀಕ್ಷೆ ಇದೆಯಾ ಸರ್ ಈ ಬಾರಿ? ಕೊಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಯಾಕೆಂದ್ರೆ ನಾನು 40 ವರ್ಷಗಳಿಂದ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿದ್ದೇನೆ. ಮತ್ತೆ ರಾಜ್ಯದಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೇನೆ, ದುಡಿದಿದ್ದೇನೆ, ಜನರ ವಿಶ್ವಾಸನೂ ಗಳಿಸಿದ್ದೇನೆ. ಅದರಿಂದ ಈ ಬಾರಿ ನನಗೆ ಹಿಂದಿನ ಬಾರಿನೇ ಕೊಡ್ಬೇಕಾಯ್ತು, ಅನಿವಾರ್ಯ ಕಾರಣಗಳಿಂದ ಆಗ್ಲಿಲ್ಲ. ಈ ಬಾರಿ ನನಗೆ ಶಾಸಕ ಸ್ಥಾನ ಕೊಡ್ತಾರೆ ಅಂತ ನಂಬಿಕೆ ಇದೆ. ಯಾವ ಖಾತೆ ಮೇಲೆ ಸರ್ ತಮ್ಮ ಖಾತೆ? ಅಲ್ಲ, ನಾನ್ ಬೆಳೆದ್ ಬಂದಿರ್ತಂದ್ರೆ ಸಹಕಾರ ಕ್ಷೇತ್ರದಲ್ಲಿ ಬೆಳೆದ್ ಬಂದಿದ್ದೀನಿ. ಸಹಕಾರ ಕ್ಷೇತ್ರದಲ್ಲೇ ಸಹಕಾರ ಖಾತೆ ಕೊಟ್ರೆ ಇನ್ನೂ ಚೆನ್ನಾಗಿ ಅದನ್ನ ನಿರ್ವಹಿಸ್ತೇನೆ. ಸರ್ ಇನ್ನೊಂದು, ತುಮಕೂರಿಗೂ ಕೂಡ ಸಿಎಂ ಸ್ಥಾನ ಬೇಕು, ಕೂಲಿ ವಿಚಾರದಲ್ಲಿ ಬಂದ್ರೆ ಪರಮೇಶ್ವರ್ ಅವ್ರಿಗೂ ಬೇಕು ಅನ್ನುವಂತ ಚರ್ಚೆಗಳು ಕೂಡ ಸಾಕಷ್ಟು. ಹೌದು, ಪರಮೇಶ್ವರ್ ಅವರು ಯಾವತ್ತೂ ಆಗ್ಬೇಕಾಗಿತ್ತು. ಅದು ರಾಜಕಾರಣದಲ್ಲಿ ಅದೃಷ್ಟನೂ ಬೇಕು. ಅದರಿಂದ ಅವ್ರಿಗೆ ಪಕ್ಕಕ್ಕೆ ಬಂದು ಹಿಂದಕ್ಕೆ ಹೋಯ್ತು. ಅದರಿಂದ ಈಗ ಯಾವ ರೀತಿ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ. ನಾನ್ ಸುಮ್ನೆ ಇಲ್ಲ ಅವರು ಮುಖ್ಯಮಂತ್ರಿ ಆಗ್ಬೇಕು ಇವ್ರ ಮಧ್ಯೆ ಹೇಳಕ್ ಹೋಗೋದಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಅವರು ಒಪ್ಕೋತಾರೆ, ಇವರು ಒಪ್ಕೋತಾರೆ, ನಾವು ಒಪ್ಕೋತೀವಿ. CLP ಕರೆದಿದ್ದಾರೆ ಸರ್? ಯಾವಾಗ ಕರೆದಿಲ್ಲ, ಕರೀತಾರೆ. ಬಹುಶಃ ಇದೆಲ್ಲ ಆದ್ಮೇಲೆ ಕರೀಲೇಬೇಕಲ್ಲ, ಕರೀತಾರೆ. ಅಂಗೀಕಾರ ಆದ್ಮೇಲೆ ಕರೀಲೇಬೇಕು. ಸರ್ ಇನ್ನು ಮಠದ ಬಗ್ಗೆ ಹೇಳಿ ಸರ್, ಮಠ ಎಷ್ಟು ಶಕ್ತಿ ಪೀಠ ಅಂತ? ಇದು ಶಕ್ತಿ ಪೀಠ, ಇದು ಬಹಳ ಶಕ್ತಿ ಇದೆ ಇದಕ್ಕೆ. ಮಠ ಅದಕ್ಕೆ ಉದಾಹರಣೆ, ಮಠ ಬೆಳೆದ್ ಬಂದಿರೋದೇ ದಾರಿ ಗೊತ್ತಾಗ್ತದೆ. ಅದರಿಂದ ಮಠಕ್ಕೆ ಶಕ್ತಿ ಇದೆ. ಮಠದಲ್ಲಿ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆಗೆ ಬಹಳಷ್ಟು ಅಜ್ಜಯ್ಯನ ಗದ್ದಿಗೆ. ಆ ಅಜ್ಜಯ್ಯನರ ಒಂದು ಶಕ್ತಿ ಮತ್ತೆ ಮಾರ್ಗದರ್ಶನ, ಅವರು ನಮ್ಮನ್ನು ಅಗಲಿದ್ರು ಸದಾ ಇರುತ್ತೆ. ಇಲ್ಲಿ ಹಿಂದೆ ಯಾರೆಲ್ಲ ಲೀಡರ್ಗಳು ಬಂದಿದ್ರು ಸರ್? ಎಲ್ಲ ಬಂದು ಹೋಗಿದ್ದಾರೆ. ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬಂದು ಹೋದ್ರು. ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಹುತೇಕ ಎಲ್ಲರೂ ಬಂದು ಹೋಗಿದ್ದಾರೆ. ಅತಿ ಹೆಚ್ಚು ಬರ್ತಿದ್ದವರು ಸೋಮಣ್ಣ, ಚಲುವರಾಯ ಸ್ವಾಮಿ, DK ಶಿವಕುಮಾರ್ ಕಾಯಂ, ಅದ್ ನಿರಂತರ. ಸೊ ಎಲ್ಲ ಬಂದು ಹೋಗ್ತಾರೆ. ಯಾರು ಬರ್ಲಿ ಹೋಗ್ಲಿ, ನಾನಂತೂ ಬರ್ತೀನಿ, ಹೋಗ್ತೀನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ.
ಎಲ್ಲದನ್ನು ನನ್ನ ಜೊತೆ ಇರ್ತಾನೆ, ಗುರುಗಳ ಜೊತೆ ಆಶೀರ್ವಾದ ಪಡ್ಕೊಂಡು ಕೆಲಸ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ತಿಪ್ಟೂರು ಶಾಸಕರಾಗಿರುವಂತಹ ಷಡಕ್ಷಿ ಅವರ ಮಾತಾಗಿರುವಂತದ್ದು. ಈ ಒಂದು ಕಾಡಸಿದ್ದೇಶ್ವರ ಮಠ ಏನಿದೆ ಇದೊಂದು ಶಕ್ತಿ ಪೀಠ. ಇಲ್ಲಿಗೆ ಯಾರೇ ಬಂದ್ರು ಕೂಡ ಅವ್ರು ಅನ್ಕೊಂಡಿದ್ ಕೂಡ ನೆರವೇರುತ್ತೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲಿಗೆ ನಿರಂತರವಾಗಿ ಬರ್ತಾ ಇರ್ತಾರೆ. ಅವರ ಆಸೆನೂ ಕೂಡ ಈಡೇರುತ್ತೆ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.